ಅಂಥ ದೊಡ್ಡ ಹಾನಿ ಯಾವುದು ಮಾಡಲ್ಲ, ಆದರೆ ಕರುಳು ಸರಿಯಾಗಿ ಕಾರ್ಯನಿರ್ವಹಿಸಲ್ಲ ಅಷ್ಟೇ. ಆದರೆ ಇದರ ಲಕ್ಷಣಗಳೇನು, ಕಾರಣಗಳೇನು ಅಂದರೆ IBS ಒಂದೇ ಒಂದು ಕಾರಣವಿಲ್ಲ, ಆದರೆ ತುಂಬ ಇದಕ್ಕೆ ಕಾರಣಗಳಿರ್ತವೆ. ಅದರ ಬೆಳವಣಿಗೆಗೆ ಇದು ಕಾರಣ ಆಗುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಕಳಪೆ ಕರುಳಿನ ಸೂಕ್ಷ್ಮಜೀವಿ ಅಂದರೆ ಕರುಳಿನ ಬ್ಯಾಕ್ಟೀರಿಯಾದಲ್ಲಿ ಅಸಮತೋಲನ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಾನು ಹೆಲ್ತ್ ಕೋಚ್, ನ್ಯೂಟ್ರಿಷನಿಸ್ಟ್. ಇವತ್ತಿನ ಹೊಲಿಸ್ಟಿಕ್ ಹೆಲ್ತಲ್ಲಿ ಅಂದರೆ ಸಮಗ್ರ ಜೀವನ ಶೈಲಿಯಲ್ಲಿ ನಾನು IBS ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋಣ ಅಂದ್ಕೊಂಡಿದ್ದೀನಿ. IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಕನ್ನಡದಲ್ಲಿ ನಾವು ಇದನ್ನ ಕೆರಳಿಸುವ ಕರುಳಿನ ಲಕ್ಷಣಗಳು ಅಂತ ಹೇಳ್ತೀವಿ. ನೈಸರ್ಗಿಕ ಚಿಕಿತ್ಸೆ ಇದನ್ನು ತಡೆಗಟ್ಟೋದು ಹೇಗೆ ಮತ್ತು ಇದಕ್ಕೆ ಯಾಕೆ ಇದು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. IBS ಅಂದರೆ ಕೆರಳಿಸುವ ಕರುಳಿನ ಲಕ್ಷಣಗಳು ಅಂತ ಹೇಳಿದ್ದೀನಲ್ಲ, ಇದು ದೊಡ್ಡ ಕರುಳಿನ ಮೇಲೆ ಪರಿಣಾಮ ಬೀರುವ ಒಂದು ಸಾಮಾನ್ಯ ಜೀರ್ಣಕಾರಿ ಅಸ್ವಸ್ಥತೆಯಾಗಿದೆ. ಈ ಅಸ್ವಸ್ಥತೆ ನಮ್ಮ ನಿಯಮಿತ ಕರುಳಿನ ಚಲನೆಯಲ್ಲಿ ಉಂಟು ಮಾಡ್ತದೆ. ಇದು ಕ್ರಿಯಾತ್ಮಕ ಅಸ್ವಸ್ಥತೆಯಾಗಿದೆ, ಆದರೆ ಯಾವುದೇ ಅಂಥ ದೊಡ್ಡ ಹಾನಿ ಯಾವುದು ಮಾಡಲ್ಲ, ಆದರೆ ಕರುಳು ಸರಿಯಾಗಿ ಕಾರ್ಯನಿರ್ವಹಿಸಲ್ಲ ಅಷ್ಟೇ. ಆದರೆ ಇದರ ಲಕ್ಷಣಗಳೇನು, ಕಾರಣಗಳೇನು ಅಂದರೆ IBS ಒಂದೇ ಒಂದು ಕಾರಣವಿಲ್ಲ, ಆದರೆ ತುಂಬ ಇದಕ್ಕೆ ಕಾರಣಗಳಿರ್ತವೆ. ಅದರ ಬೆಳವಣಿಗೆಗೆ ಇದು ಕಾರಣ ಆಗುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಕಳಪೆ ಕರುಳಿನ ಸೂಕ್ಷ್ಮಜೀವಿ ಅಂದರೆ ಕರುಳಿನ ಬ್ಯಾಕ್ಟೀರಿಯಾದಲ್ಲಿ ಅಸಮತೋಲನ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಮತ್ತು ಆಹಾರ ಸೂಕ್ಷ್ಮತೆಗಳು ಅಂದರೆ ಡೈರಿ, ಗ್ಲೂಟೆನ್, ಸಂಸ್ಕರಿಸಿದ ಆಹಾರಗಳು ಮತ್ತು ಕೃತಕ ಸಿಹಿ ಕಾರಕಗಳು ಈ ರೋಗ ಲಕ್ಷಣಗಳನ್ನು ಹೆಚ್ಚು ಮಾಡ್ತವೆ, ಈ IBSನ ಹೆಚ್ಚು ಮಾಡ್ತವೆ. ಮತ್ತು ಒತ್ತಡ, ಆತಂಕ, ಕರುಳಿನ ಮೇಲೆ ಕರುಳು ಮತ್ತು ಮೆದುಳಿನ ಮೇಲೆ ಸಂಪರ್ಕ, ಒಂದು ನಿರ್ಣಾಯಕ ಸಂಪರ್ಕ ಇರೋದರಿಂದ ಇದು ನಮ್ಮ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ನಮ್ಮ ಭಾವನಾತ್ಮಕ ಒತ್ತಡ IBSನ್ನು ಹೆಚ್ಚು ಮಾಡ್ತದೆ, IBS ಪ್ರಾಬ್ಲಮ್ನ ಹೆಚ್ಚು ಮಾಡ್ತದೆ. ಮತ್ತು ಕಳಪೆ ಆಹಾರ ಪದ್ಧತಿ ಆಗಿರ್ಬೋದು, ತುಂಬ ಅತಿಯಾಗಿ ವೇಗವಾಗಿ ತಿನ್ನೋದು, ಅನಿಯಮಿತ ಊಟ ಮಾಡೋದು, ಸಂಸ್ಕರಿಸಿದ ಆಹಾರಗಳನ್ನ ತಿನ್ನೋದು IBSಗೆ ಇದು ಒಂದು ಗಿಫ್ಟ್ ಇದ್ದಂಗೆ. ಸೊ ಈ ಥರ ತಿನ್ನುವಾಗ, ಪ್ರೊಸೆಸ್ ಫುಡ್ಸ್ ಎಲ್ಲ ನಾವು ತಿನ್ನುವಾಗ IBS ಏನಾಗುತ್ತೆ, ಆಲ್ರೆಡಿ IBS ಇದ್ದವ್ರಿಗೆ ಇದು ಜಾಸ್ತಿ ಆಗುತ್ತೆ. ಮತ್ತು IBS ಬರೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲದೆ ಇದ್ದವ್ರಿಗೆ. ಸೊ ಉರಿಯೂತದ ಕರುಳಿನಲ್ಲಿ ದೀರ್ಘಕಾಲದ ಕಡಿಮೆ ದರ್ಜೆಯ ಉರಿಯೂತ ಅಂದರೆ IBS ರೋಗ ಲಕ್ಷಣಗಳನ್ನು ಇದು ಹೆಚ್ಚು ಮಾಡ್ಬೋದು. ಹಾರ್ಮೋನ್ಗಳನ್ನ ಅಸಮತೋಲನ ಅಂದರೆ ಹಾರ್ಮೋನ್ಗಳು ಏರಿಳಿತದಿಂದಾಗಿ ಕೆಲವು ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಹೆಚ್ಚಾಗಿ ಹದಗೆಡುವ ಲಕ್ಷಣಗಳನ್ನು ಇದು ಅನುಭವಿಸ್ತಾರೆ IBS ಆದಾಗ. ಮತ್ತು ಫೈಬರ್ ಅಥವಾ ನೀರಿನ ಕೊರತೆ, ಕಡಿಮೆ ಫೈಬರ್ ಮತ್ತು ನಿರ್ಜಲೀಕರಣ, ನೀರಿನ ಕೊರತೆ ಇದ್ದಾಗ ಮಲಬದ್ಧತೆ ಮತ್ತು ಕಳಪೆ ಜೀರ್ಣಕ್ರಿಯೆಗೆ ಇದು ಕಾರಣ ಆಗ್ತದೆ. ಪ್ರತಿಜೀವಕಗಳು ಮತ್ತು ಔಷಧಗಳ ಅತಿಯಾದ ಬಳಕೆ ಅಂದರೆ ಆ್ಯಂಟಿಬಯೋಟಿಕ್ಸ್ಗಳನ್ನ ನಾವು ಜಾಸ್ತಿ ತಗೋದ್ರಿಂದ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಏನಾಗುತ್ತವೆ, ಆ್ಯಂಟಿಬಯೋಟಿಕ್ಸ್ನ ಸತ್ತೋಗ್ತವೆ. ನಮಗೆ ಗುಡ್ ಬ್ಯಾಕ್ಟೀರಿಯಾ ಬೇಕು. ಬ್ಯಾಡ್ ಬ್ಯಾಕ್ಟೀರಿಯಾ ಸಂಖ್ಯೆ ಆವಾಗ ಜಾಸ್ತಿಯಾಗಿ ಈ IBS ಲಕ್ಷಣ ಇನ್ನೂ ಹದಗೆಡ್ಬೋದು. ಇವು ಕರುಳಿನ ಬ್ಯಾಕ್ಟೀರಿಯಾವನ್ನು ಅಡ್ಡಿಪಡಿಸ್ಬೋದು ಮತ್ತು IBS ರೋಗ ಲಕ್ಷಣಗಳನ್ನ ಏನಾಗುತ್ತೆ ಉಂಟು ಮಾಡ್ಬೋದು. ಇನ್ನು IBSನ ಲಕ್ಷಣಗಳು ಇವಾಗ ಕಾರಣಗಳನ್ನ ನಾವು ತಿಳ್ಕೊಂಡ್ವಿ. ಇನ್ನು ಲಕ್ಷಣಗಳನ್ನ ಏನಂದರೆ ವ್ಯಕ್ತಿಯಿಂದ ವ್ಯಕ್ತಿ ಇದು ಬೇರೆ ಬೇರೆ ಥರ ಇರುತ್ತೆ. ಆದರೆ ಸಾಮಾನ್ಯವಾಗಿ ಇವುಗಳನ್ನು ನಾವು ಕೆಲವು ಹೊಟ್ಟೆ ನೋವು ಅಥವಾ ಸೆಳೆತ ಆಗಿರ್ಬೋದು, ಸ್ಟ್ರೆಚಿಂಗ್, ವಿಶೇಷವಾಗಿ ಹೊಟ್ಟೆ ಕೆಳಭಾಗದಲ್ಲಿ ಮಲವಿಸರ್ಜನೆಯ ನಂತರ ಇದು ನಿವಾರಣೆ ಆಗುತ್ತೆ. ನೀವು ಮಲವಿಸರ್ಜನೆ ಹೋಗಿ ಬಂದಮೇಲೆ ಕಮ್ಮಿ ಆಗುತ್ತೆ. ಮತ್ತು ಇನ್ಫ್ಲಮೇಷನ್ ಮತ್ತು ಗ್ಯಾಸ್ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬೋದು. ಹೊಟ್ಟೆ ತುಂಬಿದ ಭಾವನೆ ಈ ರೀತಿ ಆಗುತ್ತೆ. ಮತ್ತು ಅತಿಯಾದ ಗ್ಯಾಸ್ ಕೂಡ ಆಗ್ಬೋದು. IBS ಆಗಾಗ್ಗೆ ಮಲವಿಸರ್ಜನೆ ಲೂಸ್ ಲಿಕ್ವಿಡ್ ಟೈಪ್ ಇರ್ಬೋದು ಅಥವಾ ಸೆಮಿ ಲಿಕ್ವಿಡ್ ಟೈಪ್ ಈ ಥರ ಇರುತ್ತೆ. ಸೊ ಮಲಬದ್ಧತೆಗೆ ಕಠಿಣ ಇದು ಲೂಸು ಇರುತ್ತೆ ಮತ್ತು ಹಾಡು ಕೂಡ ಇರುತ್ತೆ. ಎರಡೂ IBSನ ಲಕ್ಷಣಗಳನ್ನೇ ಆಗಿದೆ. ಮಲ ಏನಿರುತ್ತೆ ಕಠಿಣ ಇರ್ಬೋದು, ಆವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೂಡ ಕೆಲವರಿಗೆ ಇರುತ್ತೆ ಹಾರ್ಡ್ ಮಲ ಇದ್ದಾಗ. ಸೊ ಈ ಪರ್ಯಾಯ ಅತಿಸಾರ ಮತ್ತು ಮಲಬದ್ಧತೆ ಅಂದರೆ ಮಿಶ್ರ ಕರುಳಿನ ಮಾದರಿಗಳು ಎರಡೂ ಟೈಪು ಇರುತ್ತೆ. ಮಲದಲ್ಲಿ ಲೋಳೆ, ರಕ್ತವಿಲ್ಲದ ಮಲದಲ್ಲಿ ಬಿಳಿ ಲೋಳೆ ಈ ಥರನೂ ಇರುತ್ತೆ. ಮತ್ತು ಆಯಾಸ ಮತ್ತು ನಿದ್ರೆ ಅಡಚಣೆಗಳು ಅಂದರೆ IBS ಕಡಿಮೆ ಶಕ್ತಿ ಏನಾಗುತ್ತೆ, ಕಡಿಮೆ ಶಕ್ತಿ ಮತ್ತು ಕಳಪೆ ನಿದ್ರೆಗೆ ಕಾರಣ ಆಗ್ಬೋದು ನಾವು ನಿದ್ರೆ ಸರಿಯಾಗಿ ಮಾಡದೇ ಇದ್ದಾಗ. ಆತಂಕ, ಖಿನ್ನತೆ, ಕರುಳು ಮೆದುಳಿನ ಸಂಪರ್ಕದಿಂದ ಏನಾಗುತ್ತೆ IBS ಮನಸ್ಥಿತಿಯ ಮೇಲೆ ಇದು ಜಾಸ್ತಿ ಪರಿಣಾಮ ಬೀಳ್ತದೆ. ನೈಸರ್ಗಿಕವಾಗಿ IBSನ ನಾವು ಹೇಗೆ ಗುಣಪಡಿಸಬಹುದು ಅಂತಂದರೆ
ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ಮೊದಲು ನಾವು ಮಾಡ್ಕೋಬೇಕಾಗಿದೆ. ಹೇಗೆ ಅಂದರೆ ಸಂಪೂರ್ಣ ಸಂಸ್ಕರಿಸಿದ ಆಹಾರಗಳನ್ನ ಸೇವಿಸ್ಬೋದು. ಅಂದರೆ ಜಾಸ್ತಿ ಫೈಬರ್ ಇರೋ ಆಹಾರಗಳನ್ನ ತಗೊಳ್ಬೋದು. ಯಾವುದೇ ಪ್ರೊಸೆಸ್ ಫ್ಯಾಕ್ಟ್ರಿಯಿಂದ ಬರೋ ನಮ್ಮ ಮನೆಗೆ ಆಹಾರಗಳನ್ನ ತೆಗೆದುಕೊಳ್ಬಾರ್ದು. ನಾನು ಎಲ್ಲ ಇದರಲ್ಲೂ ನಾನು ಇದನ್ನೇ ಹೇಳೋದು. ನೋಡಿ, ಯಾವುದೇ ಲ್ಯಾಂಡಿಂದ ಅಂದರೆ ಹೊಲಗದ್ದೆಯಿಂದ ನಮ್ಮ ಅಡುಗೆ ಮನೆಗೆ ಬರಬೇಕು. ಅದು ಯಾವುದು ಫ್ಯಾಕ್ಟ್ರಿಗೆ ಹೋಗ್ಬಾರ್ದು. ಅವು ಫ್ಯಾಕ್ಟ್ರಿಗೆ ಹೋಗೋವು ಸಂಸ್ಕರಿಸಿದ ಆಹಾರಗಳು, ಪ್ಯಾಕೆಟ್ ಆಹಾರಗಳು, ಮತ್ತು ತಾಜಾ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಇದ್ರ ಮೇಲೆ ನೀವು ಹೆಚ್ಚಾಗಿ ಕೇಂದ್ರೀಕರಿಸಬೇಕು. ನಾರಿನ ಸೇವನೆಯನ್ನು ಹೆಚ್ಚಿಸಿ ಫೈಬರ್ ಇರೋ ಇದರಲ್ಲಿ ಜಾಸ್ತಿ ಫೈಬರ್ ಮಿಲೆಟ್ಸ್ ಆಹಾರದಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ಮತ್ತು ಗೋಧಿಯಲ್ಲಿ ನಾವು ಮೈದಾ ಅದನ್ನು ಮಾಡಿದ ಮೇಲೆ ಅದರಲ್ಲಿರೋ 25-26 ಪೌಷ್ಟಿಕಾಂಶಗಳೆಲ್ಲ ಹೊರಟೋಗುತ್ತೆ. ಸೊ ಮೈದಾನ ದಯವಿಟ್ಟು ಸೇರಿಸ್ಬೇಡಿ, ಅದರಲ್ಲಿ ಯಾವ ಫೈಬರು ಇರಲ್ಲ. ಮತ್ತು ಓಟ್ಸ್ ಆಗಿರ್ಬೋದು, ಅಗಸೆ ಬೀಜಗಳು, ಚಿಯಾ ಸೀಡ್ಸ್ಗಳು ಜೀರ್ಣಕ್ರಿಯೆಯನ್ನು ಇವು ನಿಯಂತ್ರಿಸೋಕ್ಕೆ ಸಹಾಯ ಮಾಡ್ತದೆ. ಈ ಥರ ಆಹಾರಗಳನ್ನ, ಸಂಪೂರ್ಣ ಆಹಾರಗಳನ್ನ ತೊಗೋಬೋದು ನೀವು. ಮತ್ತು ಟ್ರಿಗ್ಗರ್ ಮಾಡೋ ಆಹಾರಗಳು ಅಂದರೆ ಪ್ರಚೋದನೆ ಮಾಡೋ ಆಹಾರಗಳನ್ನು ತಪ್ಪಿಸಿ. ಈಗ ನಾನು ಹೇಳಿದಾಗ ಡೈರಿ ಗ್ಲೂಟೆನ್ ಅಂದರೆ ಗೋಧಿ ಮೈದಾ ಇರೋ ಆಹಾರಗಳನ್ನು, ಗೋಧಿನಲ್ಲೇ ಗ್ಲೂಟೆನ್ ಇರುತ್ತೆ. ಡೈರಿ ಆಹಾರಗಳು, ಹಾಲು, ಮೊಸರು ಇವೆಲ್ಲ ತ್ಯಜಿಸ್ಬೇಕಾಗುತ್ತೆ. ಸಕ್ಕರೆನ ಬಿಡಬೇಕಾಗತ್ತೆ. ಅತಿಯಾದ ಮಸಾಲೆಯುಕ್ತ ಆಹಾರಗಳನ್ನ, ಸಂಸ್ಕರಿಸಿದ ಆಹಾರಗಳನ್ನ, ಕೆಫಿನ್ ಮತ್ತು ಆಲ್ಕೋಹಾಲ್ಗಳನ್ನ ಕೂಡ ನಾವು ತ್ಯಜಿಸ್ಬೇಕಾಗುತ್ತೆ. ಈಗ ಮತ್ತು ಫರ್ಮೆಂಟೆಡ್ ಫುಡ್ಗಳನ್ನ ತೆಗೆದುಕೊಳ್ಬೋದು. ಅಂದರೆ ಇವು ಕರಳಿಗೆ ಒಂದು ಒಳ್ಳೆ ಫ್ರೆಂಡ್ ಇದ್ದಾಗೆ. ಕರಳಿನ ಆಹಾರಗಳು ಇವು. ಕಿಮ್ಚಿ ಆಗಿದೆ, ಇವನ್ ಮನೆಯಲ್ಲೇ ತಯಾರಿಸ್ಬೋದು. ನೀವು ಬೀಟ್ರೂಟಿಂದ ಎಲ್ಲ ತಯಾರಿಸ್ಬೋದು ಕಿಮ್ಚಿಗಳನ್ನೆಲ್ಲ, ಸೌರ್ಕ್ರಾಟ್ ಎಲ್ಲ. ಇವು ಕರುಳಿನ ಆರೋಗ್ಯವನ್ನು ಸುಧಾರಿಸೋಕ್ಕೆ ಇದು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ, ನೆನ್ಪಿಟ್ಕೊಳ್ಳಿ. ಮತ್ತು ನೀವು ಡೈರಿನಲ್ಲಿ ನೀವು ಹಾಲು ತೆಗೆದುಕೊಳ್ಳೋದಿದ್ರೆ ಮಜ್ಜಿಗೆ ಮೊಸರನ್ನು ತೆಗೆದುಕೊಳ್ಬೋದು. ಇದು ಏನಾಗುತ್ತೆ, ಇದು ಕರುಳಿಗೆ ಇಷ್ಟ ಆಗುವ ಆಹಾರಗಳು. ಇದನ್ನು ನೀವು ಮಜ್ಜಿಗೆ ತೆಗೆದುಕೊಳ್ಬೋದು. ಕಿಮ್ಚಿ, ಸೌರ್ಕ್ರಾಟ್ ಮತ್ತು ಮನೆಯಲ್ಲೇ ತಯಾರಿಸಿದ ಪ್ರೋಬಯೋಟಿಕ್ ಆಹಾರಗಳನ್ನ ನೀವು, ಉಪ್ಪಿನಕಾಯಿ ಇಂಥವೆಲ್ಲ ತೊಗೋಬೋದು. ಇಡ್ಲಿ ದೋಸೆನೂ ತೊಗೋಬೋದು. ಮತ್ತು ನಿಮ್ಮ ಜಲಸಂಚಯನ ಏನಿದೆ, ಹೈಡ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಜೀರ್ಣಕ್ರಿಯೆಯನ್ನು ಇದು ಶಮನಗೊಳಿಸೋಕ್ಕೆ ಸಾಕಷ್ಟು ನೀರು ಮತ್ತು ಗಿಡಮೂಲಿಕೆ ಚಹಾಗಳನ್ನ, ಅಂದರೆ ಶುಂಠಿ ಚಹಾ, ಪುದೀನ ಚಹಾ, ಸೊಂಪಿನ ಚಹಾ, ಸೊಂಪು ಹಾಕಿ ಮಾಡ್ತಾರಲ್ಲ ಆ ಚಹಾ, ಇಂಥವುಗಳನ್ನ ತೊಗೋಬೇಕು. ಇನ್ನು ಮುಂದೆ ಒತ್ತಡ ಆತಂಕವನ್ನು ಕಡಿಮೆ ಮಾಡಬೇಕು. ಇದಕ್ಕಾಗಿ ನಾವು ಯೋಗ, ಧ್ಯಾನ, ಇದು ಕರುಳು ಮತ್ತು ಗಟ್ಟು ಮತ್ತು ನಮ್ಮ ಬ್ರೈನ್ ಮತ್ತು ಗಟ್ಟಿಗೆ ತುಂಬ ಕನೆಕ್ಷನ್ ಇದೆ. ಅದರಿಂದ ನಾವು ಮನಸ್ಸನ್ನು ಶಾಂತಿ ಇಟ್ಕೊಂಡಾಗ ಕೂಡ ನಮ್ಮ ಕರುಳಿನ ಸಮಸ್ಯೆಗಳು ಕೂಡ ಎಷ್ಟೊಂದು ಕಡಿಮೆ ಆಗುತ್ತವೆ. ಸೊ ಅದಕ್ಕಾಗಿ ಧ್ಯಾನ, ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಶಾಂತಗೊಳಿಸೋಕ್ಕೆ ಇವು ತುಂಬ ನಮ್ಮ ಮೈಂಡನ್ನ ಶಾಂತಗೊಳಿಸೋಕ್ಕೆ ತುಂಬ ಸಹಾಯ ಮಾಡ್ತವೆ. ಆದ್ದರಿಂದ ನಮ್ಮ IBS ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ಪ್ರಾಣಾಯಾಮ, ಉಸಿರಾಟದ ವ್ಯಾಯಾಮಗಳ ಅನುಲೋಮ ವಿಲೋಮ ಇರ್ಬೋದು, ಮತ್ತು ಕಪಾಲಭಾತಿ, ಇವು ಕರುಳಿನ ಕಾರ್ಯವನ್ನು ಸುಧಾರಿಸೋಕ್ಕೆ ಇವು ನಮಗೆ ಸಹಾಯ ಮಾಡ್ತವೆ. ಮತ್ತು ಸಾಕಷ್ಟು ನಿದ್ರೆ, ಅಂದರೆ 7-8 ಗಳಿಗೆ ಗುಣಮಟ್ಟ, ಒಂದು ಕ್ವಾಲಿಟಿ ಸ್ಲೀಪ್ ಅಂತಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇದೆ, ಸೌಂಡ್ ಸ್ಲೀಪ್, ನಡುವೆ ಡಿಸ್ಟರ್ಬೆನ್ಸ್ ಆಗೋದು, ಏನಾದರೂ ಎದ್ದು ಕೂತ್ಕೊಳ್ಳೋದು, ಈ ಥರ ಆಗಲ್ಲದೆ ಕಂಟಿನ್ಯೂಸ್ ಆಗಿ ನೀವು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ 7 ಗಂಟೆ ಗುಣಮಟ್ಟ, ಅದಕ್ಕೆ ಕ್ವಾಲಿಟಿ ನಿದ್ರೆ ಅಂತ ಹೇಳ್ತೀವಿ. ಆ ನಿದ್ರೆಯನ್ನು ನೀವು ಮಾಡೋಕ್ಕೆ ಟ್ರೈ ಮಾಡಬೇಕು. ಸಪೋಸ್ ನಿಮ್ಮ ನಿದ್ದೆ ಸರಿ ಇಲ್ಲ ಅಂದ್ರೂ ಕೂಡ IBSಗೆ ತುಂಬ ಕಾರಣ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ನಿದ್ದೆನ ಸರಿ ಮಾಡ್ಕೊಳ್ಳಿ. ನಿದ್ದೆನಲ್ಲೇ ನಮ್ಮ ದೇಹ ಏನಾಗುತ್ತೆ, ಹೀಲಿಂಗ್ ಆಗುತ್ತೆ, ಗುಣಪಡಿಸೋಕ್ಕೆ ಸಹಾಯ ಆಗುತ್ತೆ. ಸೊ ನಿದ್ದೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಜೀರ್ಣಕ್ರಿಯೆಗೆ ಇದು ತುಂಬ ಬೆಂಬಲ ಕೊಡುತ್ತದೆ. ಸೊ ನೈಸರ್ಗಿಕ ಪರಿಹಾರಗಳು ಮತ್ತು ಗಿಡಮೂಲಿಕೆಗಳು, ಎಲೋವೆರಾ ಇರ್ಬೋದು, ಎಲೋವೆರಾ ರಸ, ಕರುಳಿನ ಒಳಪದರವನ್ನು ಇದು ಶಮನಗೊಳಿಸೋಕ್ಕೆ ಮತ್ತು ಉರಿಯೂತನ, ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಇದು ಸಹಾಯ ಮಾಡ್ತದೆ. ಎಲೋವೆರಾ ಜ್ಯೂಸು ಮತ್ತು ಸೊಂಪಿನ ಬೀಜಗಳು ಅಂದರೆ ಫೆನಲ್ ಸೀಡ್ಸ್, ಸ್ನಾಫ್ ಅಂತ ಹೇಳ್ತೀವಿ, ಅದು ಏನಾಗುತ್ತೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಮತ್ತು ಗ್ಯಾಸ್ ಬ್ಲೋಟಿಂಗನ್ನು ಕೂಡ ನಿವಾರಿಸ್ತದೆ. ಅದನ್ನು ನೀವು ಡೈಲಿ ತೊಗೋಬೋದು. ಈ ಥರ ಪ್ರಾಬ್ಲಮ್ ಇದ್ದವರು ದಿನಾಲೂ ತೆಗೆದುಕೊಂಡ್ರೆ ಒಳ್ಳೆಯದು. ಈ ಟೀ ಕಾಫಿ, ಹಾಲು ಹಾಕಿರೋ ಟೀ ಕಾಫಿ ಬದಲಾಗಿ ಇದನ್ನು ನೀವು ತೊಗೊಳ್ಳಿ. ಹಾಲು ಹಾಕಿರೋ ಕಾಫಿ, ಟೀ, IBS ತೊಗೊಳ್ಳೇಬೇಡಿ. ಶುಂಠಿ ಚಹಾ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಮತ್ತು ವಾಕರಿಕೆ ಕಡಿಮೆ ಮಾಡೋಕ್ಕೆ ಕೂಡ ಇದು ಸಹಾಯ ಮಾಡ್ತದೆ. ಪುದೀನ ಎಣ್ಣೆ ಹೊಟ್ಟೆ ನೋವು ಮತ್ತು ಉಬ್ಬುವಿಕೆಗೆ ಸಹಾಯ ಮಾಡ್ತದೆ. ತ್ರಿಫಲ ಪೌಡ್ರ್ ಕೂಡ ಈ ಮಲಬದ್ಧತೆ ಮತ್ತು ಒಟ್ಟಾರೆ ನಮ್ಮ ಕರುಳಿನ ಆರೋಗ್ಯಕ್ಕೆ ನೈಸರ್ಗಿಕ ಪರಿಹಾರ ಇದೊಂದು. ಮತ್ತು ಪ್ರೋಬಯೋಟಿಕ್ಗಳು ಮತ್ತು ಪ್ರೀಬಯೋಟಿಕ್ಗಳು ಏನಾಗಿದೆ ಅಂದರೆ, ನಮ್ಮ ಪ್ರೋಬಯೋಟಿಕ್ ಪೂರಕಗಳು ಏನಾಗಿದೆ, ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಪುನಃ ತುಂಬಿಸ್ತವೆ ಇವು.
ಸೊ ಪ್ರೀಬಯೋಟಿಕ್ ಆಹಾರಗಳು ಬೆಳ್ಳುಳ್ಳಿ ಆಗಲಿ, ಈರುಳ್ಳಿ, ಬಾಳೆಹಣ್ಣುಗಳು ಮತ್ತು ಶತಾವರಿ ಉತ್ತಮ ಬ್ಯಾಕ್ಟೀರಿಯನ್ನ ಅಂದರೆ ಗುಡ್ ಬ್ಯಾಕ್ಟೀರಿಯನ್ನ ಇವು ಪೋಷಣೆ ಮಾಡ್ತವೆ. ಈ ಗುಡ್ ಬ್ಯಾಕ್ಟೀರಿಯಾ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಕರಳಿಗೆ ಇವು ಒಂದು ಆಹಾರ ಇದ್ದಾಗೆ. ಸೊ ಗುಡ್ ಬ್ಯಾಕ್ಟೀರಿಯನ್ನ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಿಯಮಿತವಾಗಿ ದೈಹಿಕ ಚಟುವಟಿಕೆ ಆಗಿರ್ಬೋದು, ನಡಿಗೆ, ಯೋಗ ಅಥವಾ ಜೆಂಟಲ್ ವ್ಯಾಯಾಮಗಳು ಯಾವುದಾದ್ರೂ ಸ್ಟ್ರೆಚಿಂಗ್ ಇರ್ಬೋದು, ಇವು ಅಂದರೆ ಸಾವಕಾಶವಾಗಿ ನಿಧಾನವಾಗಿ ಮಾಡುವ ವ್ಯಾಯಾಮಗಳನ್ನ ನೀವು ಮಾಡ್ಬೋದು. ಜೀರ್ಣಕ್ರಿಯೆಯನ್ನು ಸುಧಾರಿಸೋಕ್ಕೆ ಮತ್ತು ಒತ್ತಡವನ್ನು ನಿವಾರಿಸೋಕ್ಕೆ ಸಹಾಯ ಮಾಡ್ತವೆ ಇವು ನಿಮಗೆ. ಸೊ ದೀರ್ಘಕಾಲದ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ದಯವಿಟ್ಟು ನೀವು ಯಾವಾಗ ಬಾಡಿ ಮೂವ್ಮೆಂಟ್ ಮಾಡ್ತೀರಾ, ನಿಮ್ಮ ದೇಹವನ್ನು ಚಲಿಸ್ತೀರಾ, ಆವಾಗ ಆರೋಗ್ಯಕರ ಕರುಳಿನ ಕಾರ್ಯವನ್ನು ಇದು ಉತ್ತೇಜಿಸ್ತದೆ. ಸೊ IBS ಕಡಿಮೆ ಮಾಡೋಕ್ಕೆ ನೀವು ಬಾಡಿ ಮೂವ್ಮೆಂಟ್ ಮಾಡೋದು ತುಂಬಾ ಅವಶ್ಯಕ. IBSನ್ನು ಹೇಗೆ ತಡೆಯಬಹುದು ಅಂದರೆ ಆಗದೇ ಇರೋವಂಗೆ ನಾವು ಇನ್ನು ಮುಂದೆ ನಮಗೆ ಆಗದೇ ಇರೋದನ್ನ ಹೇಗೆ ತಡಿಬೋದು ಅಂತಂದರೆ ಮೈಂಡ್ಫುಲ್ ಈಟಿಂಗ್ ಅಂದರೆ ಮನಸ್ಸಿನಿಂದ ತಿನ್ನೋದು, ಆಹಾರವನ್ನು ಸರಿಯಾಗಿ ಅಗಿದು ಜಗಿದು ಕೃತಜ್ಞತೆಯಿಂದ, ಅಂದರೆ ನಮಗೆ ಆಹಾರ ಬಾಯಲ್ಲಿ ಬರೋವರೆಗೂ ಅದರ ಹಿಂದೆ ಎಷ್ಟು ಜನರ ಒಂದು ಕೈ ಇರುತ್ತೆ, ಅವ್ರಿಗೆ ಕೃತಜ್ಞತೆ ಹೇಳಿ ಇಲ್ಲಿ ಮೈಂಡ್ಫುಲ್ಲಾಗಿ ಅದನ್ನು ತಿಂದರೆ ಅದರಿಂದ ನಮಗೆ ಸರಿಯಾಗಿ ಏನು ಸಿಗಬೇಕು ಪೌಷ್ಟಿಕಾಂಶ ಸಿಗುತ್ತೆ. ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ 32 ಬಾರಿ ಅದನ್ನು ಕಚ್ಚಿ ಸರಿಯಾಗಿ ಕೃತಜ್ಞತೆಯಿಂದ ಕೆಳಗಡೆ ಕೂತ್ಕೊಂಡು ನಮಸ್ಕರಿಸಿ ನೀವು ಊಟ ಮಾಡಿದರೆ ನಮ್ಮ ದೇಹ ಇದು ಚಲನೆ ಆಗೋದೇ ನಾವು ತಿನ್ನುವ ಆಹಾರದಿಂದ. ನಾವು ಮೊದಲು ಸೇವಿಸುವುದು ಎದ್ದ ತಕ್ಷಣ ಆಹಾರವನ್ನೇ. ಸೊ ಆಹಾರನೇ ಸರಿಯಾಗಿಲ್ಲದೆ ಇದ್ದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರಲ್ಲ. ಸೊ ಆದ್ದರಿಂದ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಮತ್ತು ಸಂಪೂರ್ಣ ತಾಜಾ ಆಹಾರಗಳಿಗೆ ನೀವು ಜಾಸ್ತಿ ಆದ್ಯತೆ ನೀಡಿ. ಹೈಡ್ರೀಕಸ್ ಅಂತ ಹೇಳಿ ಅಂದರೆ ಕರುಳನ್ನು ಯಾವಾಗಲೂ ಈಗ ಡಿಹೈಡ್ರೇಷನ್ ಆಗಬಾರ್ದು. ನೀರನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ಕರುಳನ್ನು ಶುದ್ಧೀಕರಿಸೋಕ್ಕೆ ಬೆಳಿಗ್ಗೆ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಒತ್ತಡವನ್ನು ನಿರ್ವಹಿಸಿ. ನಿಯಮಿತ ಧ್ಯಾನ, ಯೋಗ ಅಥವಾ ಪ್ರಕೃತಿಯಲ್ಲಿ ಸಮಯ ಕೊಡೋದು, ನೇಚರಲ್ಲಿ ತುಂಬ ನೀರು ಜೊತೆ ಅಥವಾ ನೇಚರಲ್ಲಿ ಹೊರಗಡೆ ಗಿಡ ಮರಗಳ ಜೊತೆ ಗಾರ್ಡನಲ್ಲಿ ಟೈಮ್ ಕಳೆಯೋದು, ಇದು ಕೂಡ ನಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ನಮ್ಮ IBSಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಆಗುತ್ತೆ. ನಿದ್ರೆಯ ದಿನಚರಿಯನ್ನು ನೀವು ಸರಿಪಡಿಸ್ಕೊಳ್ಳಿ. ಸರಿಯಾದ ನಿದ್ರೆ ಸಮತೋಲಿತ ಕರುಳಿನ ಕಾರ್ಯವನ್ನು ಇದು ಖಚಿತಪಡಿಸುತ್ತೆ. ಸೊ ಔಷಧಿಗಳ ಅತಿಯಾದ ಬಳಕೆ, ಆ್ಯಂಟಿಬಯೋಟಿಕ್ಸ್ಗಳನ್ನು ತಪ್ಪಿಸಿ. ಅನಗತ್ಯ ಪ್ರತಿಜೆಗಳು ಆ್ಯಂಟಿಬಯೋಟಿಕ್ಸನ್ನು ತೊಗೊಳ್ಳೇಬೇಡಿ. ಅಂದರೆ ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಳ್ಬೇಡಿ. ನಾನು ಕೂಡ ಇನ್ನೂವರೆಗೆ ಯಾವ ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಂಡಿಲ್ಲ ಮತ್ತು ಇದು ಆ್ಯಂಟಿಬಯೋಟಿಕ್ಸ್ ಕೂಡ ತೆಗೆದುಕೊಂಡಿಲ್ಲ. ನಾನು ಈ ಏಜಲ್ಲೂ ಕೂಡ ನಾನು ಯಾವತ್ತೂ ತೆಗೆದುಕೊಂಡಿಲ್ಲ. ಸೊ ಇವು ಏನು ಮಾಡ್ತವೆ, ನಮ್ಮ ಗಟ್ ಹೆಲ್ತ್ಗೆ ತುಂಬ ಅಫೆಕ್ಟ್ ಆಗ್ತವೆ. ನೋವುಗಳನ್ನು ಆದಷ್ಟು ಕಡಿಮೆ ಮಾಡಿ. ಸ್ಥಿರವಾದ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ, ಸಮಯಕ್ಕೆ ಸರಿಯಾಗಿ ಎದ್ದೇಳಿ. ಸೊ ಫೈನಲಿ ಹೇಳಬೇಕು ಅಂದರೆ IBS ಈ ಜೀವಕ್ಕೆ ಅಪಾಯಕಾರಿ ಏನಲ್ಲ ಇದು. ಆದ್ರೂ ಕೂಡ ನಮ್ಮ ಜೀವನದ ಗುಣಮಟ್ಟ, ಕ್ವಾಲಿಟಿ ಆಫ್ ಲೈಫ್ ಮೇಲೆ ಇವು ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ. ಸೊ IBSನ್ನು ನೈಸರ್ಗಿಕವಾಗಿ ನಿವಾರಿಸಲು ಮತ್ತು ಗುಣಪಡಿಸಲು ಉತ್ತಮ ಮಾರ್ಗದರ್ಶನ ಎಂದರೆ ಆಹಾರ, ಒತ್ತಡ ನಿರ್ವಹಣೆ ಮತ್ತು ಗಟ್ ಫ್ರೆಂಡ್ಲಿ ಫುಡ್, ಕರುಳ ಸ್ನೇಹಿ ಅಭ್ಯಾಸಗಳನ್ನ ಮತ್ತು ಸಮಗ್ರ ಜೀವನ ಶೈಲಿಯ ಬದಲಾವಣೆ. ಈಗ ಆಲ್ರೆಡಿ ಏನೇನು ಹೇಳಿದ್ನಲ್ಲ, ನಮ್ಮ ನಿದ್ರೆ ಆಗ್ಬೋದು, ಆಹಾರ ಆಗಿರ್ಬೋದು, ಮನಸ್ಸನ್ನು ಶಾಂತಿ, ಯೋಗ, ಪ್ರಾಣಾಯಾಮ ಮಾಡುವುದು, ಈ ಥರ ನಾವು ಜೀವನ ಶೈಲಿಯ ಬದಲಾವಣೆಗಳನ್ನು, ಸ್ಥಿರವಾದ ಬದಲಾವಣೆಗಳನ್ನು ಮಾಡುವ ಮೂಲಕ ನೀವು ನಿಮ್ಮ ಆರೋಗ್ಯಕರ ಕರುಳನ್ನು ಸಾಧಿಸ್ಬೋದು ಮತ್ತು ರೋಗ ಲಕ್ಷಣಗಳಿಲ್ಲದ ಜೀವನವನ್ನು ನಡೆಸ್ಬೋದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.